ನಮ್ಮೂರಲ್ಲಿ ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಹುಬ್ಬಳ್ಳಿಯ ತೊರವಿ ಹಕ್ಕಲು ಜನತೆಗೆ ಕೊನೆಗೂ ಸಿಕ್ಕೇ ಬಿಡ್ತು ಮುಕ್ತಿ. ರಾಜಕಾಲುವೆ ತಡೆಗೋಡೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಲಾಗಿದೆ. 42 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯ ತೊರವಿ ಹಕ್ಕಲು ಪ್ರದೇಶದ ಜನ ಎರಡನೇ ದರ್ಜೆ ನಾಗರಿಕರಂತೆ ಜೀವನ ಸಾಗಿಸ್ತಾ ಇದ್ರು. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಈ ಪ್ರದೇಶವಿದ್ರೂ ಕನಿಷ್ಠ ನಾಗರಿಕ ಸೌಲಭ್ಯಕ್ಕೂ ಪರದಾಡುವಂತಾಗಿತ್ತು. ರಾಜನಾಲಾದ ತಡೆಗೋಡೆ ಕೊಚ್ಚಿ ಹೋಗಿರೋದ್ರಿಂದ ಹಲವಾರು ವರ್ಷಗಳಿಂದ ಜನತೆ ಪರದಾಡ್ತಾ ಇದ್ರು. ತಡೆಗೋಡೆ ಇಲ್ಲದ್ದರಿಂದ ಅಡ್ಡಾಡಲು ದಾರಿಯಿಲ್ಲದೆ ಪರದಾಡುವಂತಾಗಿತ್ತು. ಸ್ವಲ್ಪ ಯಾಮಾರಿದ್ರೂ ಯಮನ ಪಾದ ಸೇರುವ ಭೀತಿ ಸೃಷ್ಟಿಯಾಗಿತ್ತು. ಇಲ್ಲಿನ ಸಮಸ್ಯೆ ಕುರಿತು ಮೇ 2, 2026ರಂದು ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ ವರದಿ ಪ್ರಸಾರವಾಗಿತ್ತು. ಪಾಲಿಕೆ ಸದಸ್ಯೆ ಮತ್ತು ಅಧಿಕಾರಿಗಳಿಗೆ ನ್ಯೂಸ್ 18 ಬಿಸಿ ಮುಟ್ಟಿಸಿತ್ತು. ನೀರು ಮಳೆ ಬಂತಂದ್ರೆ ಪೂರ ನೀರು ಒಳಗೆ ಬರ್ತೈತಿ. ವಾಸನೆ ಇಷ್ಟು ಕೆಟ್ಟ ವಾಸನೆ ಇದ್ದೈತ್ರಿ, ಬ್ಯಾಡ್ರಿ. ವರದಿಯಿಂದ ಎಚ್ಚೆತ್ತ ಪಾಲಿಕೆ ಸದಸ್ಯೆ ಕೊನೆಗೂ ರಾಜಕಾಲುವೆಗೆ ತಡೆಗೋಡೆ ಭಾಗ್ಯ ಕಲ್ಪಿಸಿದ್ದಾರೆ. ತಡೆಗೋಡೆ ಜೊತೆಗೆ ರಾಜಕಾಲುವೆ ಮೇಲೆ ಹೊಸ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ. 42 ಲಕ್ಷ ರೂಪಾಯಿ ಮೊತ್ತದ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ತಮ್ಮ ವಾರ್ಡ್ ಫಂಡ್ ಏನಿತ್ತು ಆ ವಾರ್ಡ್ ಫಂಡನ್ನು ಇದರಲ್ಲಿ ವಿನಿಯೋಗಿಸುವ ಮುಖಾಂತರ ಇವತ್ತು ಬಹಳ ವರ್ಷದ ಇದೊಂದು ಬೇಡಿಕೆ ಆಗಿತ್ತು. ಇಲ್ಲಿ ಬ್ರಿಡ್ಜ್ ಆಗಬೇಕಂತಕ್ಕಂಥದ್ದಿತ್ತು ಮತ್ತು ತಡೆಗೋಡೆ ನಿರ್ಮಾಣ ಆಗಬೇಕನ್ನುವಂಥದ್ದು ಕೂಡ ಆಗಿತ್ತು. ಇವತ್ತು ಅದಕ್ಕೆ ಗುದ್ಲಿ ಪೂಜೆ ನಾವು ಕಾರ್ಪೊರೇಟ್ರು, ನಮ್ಮ ವೆಂಕಟೇಶ್ ಮೇಸ್ತ್ರಿಯವರು, ಈ ಭಾಗದ ಎಲ್ಲ ಹಿರಿಯರು ಸೇರಿಸಿ, ನಮ್ಮ ತಾಯಂದಿರು ಸೇರಿಸಿ ನಾವು ಮಾಡಿದ್ದೇವೆ. ಸಾಧ್ಯ ಆದಷ್ಟು ಬೇಗನೆ ಇದನ್ನು ಆನ್ ಟೈಮ್ ಲಿಮಿಟ್ನಲ್ಲಿ ಮುಗಿಸಿ ಜನರಿಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಒದಗಿಸ್ತಕ್ಕಂಥ ಕೆಲಸಕ್ಕೆ ಪ್ರಯತ್ನವನ್ನು ನಾವು ಇವತ್ತು ಮಾಡಿದ್ದೇವೆ. ಪಕ್ಷೇತರ ಅಭ್ಯರ್ಥಿಯಾಗಿ ವಾರ್ಡ್ ಸಂಖ್ಯೆ 56ರಲ್ಲಿ ಗೆದ್ದಿದ್ದ ಚಂದ್ರಿಕಾ ಮೇಸ್ತ್ರಿ ನಂತರ ಬಿಜೆಪಿ ಸೇರ್ಪಡೆಗೊಂಡಿದ್ರು. ನನಗೆ ಮತ ಹಾಕಿದವರಿಗೆ ಮಾತ್ರ ಕೆಲಸ ಮಾಡುವುದಾಗಿ ಉಡಾಫೆ ಮಾತುಗಳನ್ನಾಡಿದ್ರು. ನ್ಯೂಸ್ 18 ವರದಿಯ ಬೆನ್ನ ಹಿಂದೆಯೇ ಶಾಸಕರ ಜೊತೆಗೂಡಿ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. 2 ತಿಂಗಳ ಒಳಗಾಗಿ ಕಾಮಗಾರಿ ಪೂರ್ಣಗೊಳಿಸುತ್ತೇವೆ, ತೊರವಿ ಹಕ್ಕಲು ಜನತೆಗೆ ಅನುಕೂಲ ಮಾಡಿಕೊಡ್ತೇವೆ ಅಂತಿದ್ದಾರೆ ಚಂದ್ರಿಕಾ ಮೇಸ್ತ್ರಿ. ಇದು 42 ಲಕ್ಷದ ಅನುದಾನ ಮತ್ತು 2 ತಿಂಗಳೊಳಗೆ ಇದು ಕಂಪ್ಲೀಟ್ ಆಗಿ ಮುಗಿದುಕೊಳ್ತೀವಿ. ಆದಷ್ಟು ಬೇಗ ಮುಗಿಸ್ತೀವಿ. ಇದು ಬ್ರಿಡ್ಜ್ ಕಟ್ಟುವುದು ಮತ್ತು ನಾಲಾ ತಡೆಗೋಡೆ ಕಟ್ಟುವುದು. ಅದೇ ಏನಲ್ಲಿ ತೋರಿಸಿದ್ರಲ್ಲ, ನಾವು ಸುದ್ದಿ ಮಾಡಿದ್ರಲ್ಲ, ಅದೇ ತಡೆಗೋಡೆ ಕಟ್ಟುವುದು, ಇದು ನಾಲಾ ಬ್ರಿಡ್ಜ್ ಹಾಕೋದಿದೆ. ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ತಡೆಗೋಡೆ ಮತ್ತು ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ನ್ಯೂಸ್ 18 ಕಾರ್ಯಕ್ಕೆ ತೊರವಿ ಹಕ್ಕಲು ಜನತೆ ಧನ್ಯವಾದ ಅರ್ಪಿಸಿದ್ದಾರೆ. ನ್ಯೂಸ್ 18 ಮೊನ್ನೆ ನಾವು ಟ್ಯಾಂಕ್ಸ್ ಇದು ಮಾಡಿದ್ದಕ್ಕೆ ಸರ್, ಟ್ಯಾಂಕ್ಸ್ ಅವರಿಗೆ ಲೂಜಿನವ್ರಿಗೆ ಸುದ್ದಿ ಮಾಡಿದ್ದಕ್ಕೆ ಟ್ಯಾಂಕ್ಸ್ ಸರ್. ಮಾಡಾಕತ್ತಾರ ಸರ್, ನೋಡೋಗ್ಯಾರ ಸರ್. 2 ತಿಂಗಳದಾಗ ಮಾಡ್ತೀವಿ ಅಂದಾರ ಸರ್. ಭೂಮಿ ಪೂಜೆ ಮಾಡ್ಯಾರ ಸರ್, ಗುದ್ಲಿ ಪೂಜೆ ಆಗೈತ್ರಿ ಸರ್. ಈಗ ಮಾಡ್ತೀವಿ ಅಂದಾರ. ಆದಷ್ಟು 2 ತಿಂಗಳದಾಗ ನಿಮ್ಗೆ ಟ್ಯಾಂಕ್ಸ್ ಸರ್, ನೀವು ಹೇಳಿದ್ದಕ್ಕೆ ನಮ್ಗೆ. ಇವತ್ತು ಭೂಮಿ ಪೂಜೆ ಆಯ್ತು ರೀ ಸರ್. ಎಲ್ಲರೂ ಬಂದಿದ್ದರು, MLA ಅವ್ರು ಬಂದಿದ್ದರು, ಕಾರ್ಪೊರೇಟ್ರು ಬಂದಿದ್ರು. ನಮ್ಮ ಓಣಿದು ಎಲ್ಲ ಗುದ್ಲಿ ಪೂಜೆ ಮಾಡಿ ಎಲ್ಲರಿಗೂ ಸಂತೋಷ ಆಯ್ತು ಸರ್. ನಮ್ಗೆ ಅನುಕೂಲ ಮಾಡಿಕೊಟ್ಟಾರ್ರಿ. ನಿಮಗೂ ಎಲ್ಲ ಧನ್ಯವಾದಗಳು ಸರ್. ನೀವು ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳ್ಳಲಿ, ತೊರವಿ ಹಕ್ಕಲು ಜನ ನರಕ ಕೂಪದಿಂದ ಹೊರಬರಲಿ ಅನ್ನೋದು ನಮ್ಮ ಆಶಯವಾಗಿದೆ. ಶಿವರಾಮ್ ಅಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ.